ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಂ ಪಿ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ನಿಮ್ಮ ಜೀವನದಲ್ಲಿ ಈ ಒಂದು ವಿಷಯವನ್ನು ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಬದಲಾವಣೆ ನೋಡ್ಬೋದು. ಏನಪ್ಪ ಅಂಥ ವಿಷಯ ಅಂತ ಅಂದ್ಕೊತೀರಾ? ಸ್ನೇಹಿತರೆ, ಸಾಮಾನ್ಯವಾಗಿ ಮನುಷ್ಯನಿಗೆ ಕೋಪ, ಸಿಟ್ಟು ಇದೆಲ್ಲ ಇದ್ದಿದ್ದೆ. ಆದರೆ ನಮ್ಮ ಕೋಪನ ನಾವು ಎಷ್ಟು ಕಂಟ್ರೋಲ್ ಮಾಡಿಕೊಂಡ್ರೆ ಅಷ್ಟು ನಾವು ಶಾಂತಿಯಿಂದ ನೆಮ್ಮದಿಯಿಂದ ಇರ್ಬೋದು. ಯಾರೋ ಒಬ್ಬರು ಏನೋ ಅಂದರು ಅಂತ ನಾವು ಥಟ್ಟಂತ ಕೋಪ ಮಾಡಿಕೊಂಡ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ನೀವು ಎಷ್ಟು ಶಾಂತವಾಗಿರ್ತೀರೋ ಅಷ್ಟು ನಿಮಗೆ ಬೆಲೆ ಜಾಸ್ತಿ ಇರುತ್ತೆ. ಯಾರಾದರೂ ಏನಾದರೂ ಅಂದರೆ ಥಟ್ಟಂತ ಕೋಪ ಮಾಡ್ಕೋಬೇಡಿ. ಕೃಷ್ಣ ಕೂಡ ಯಾವುದೇ ಸಮಯದಲ್ಲೂ ಕೂಡ ಕೃಷ್ಣ ಕೋಪ ಮಾಡ್ಕೊತಿರ್ಲಿಲ್ಲ. ಯಾವಾಗೋ ಆತ ನಗುಮುಖದಿಂದನೇ ಇರ್ತಾ ಇದ್ದ ಕೃಷ್ಣನಿಗೆ ಸಾಂಬನಿಗೆ ಗುರುಗಳು ಶಾಪ ಕೊಟ್ಟಾಗಲೂ ಕೂಡ ಶಾಂಬ ಭಯದಿಂದ ಬರ್ತಾನೆ. ಅಯ್ಯೋ, ನಮ್ಮ ತಂದೆ ಏನಂತಾರೋ, ನಾನು ಈ ಥರ ತಪ್ಪು ಮಾಡಿಬಿಟ್ಟಿದ್ದೀನಿ, ಇದನ್ನು ನಮ್ಮ ತಂದೆಗೆ ಹೇಳಬೇಕು, ನನ್ನಿಂದಲೇ ಯಾದವ ಕುಲ ಎಲ್ಲ ಸಂಹಾರ ಆಗುತ್ತೆ, ಈ ಥರ ಶಾಪ ನನಗೆ ಗುರುಗಳು ಕೊಟ್ಟುಬಿಟ್ಟಿದ್ದಾರೆ ಅಂತ ಶಾಂಬ ಬಂದು ಕೃಷ್ಣನಿಗೆ ಹೇಳಕ್ಕೆ ಬಂದಾಗಲೂ ಕೂಡ ಕೃಷ್ಣನನ್ನು ನೋಡ್ಬಿಟ್ಟು ಶಾಂಬ ತುಂಬ ಬೆರಗಾಗ್ಬಿಡ್ತಾನೆ. ಏನಪ್ಪ ಇದು, ನನ್ನ ತಂದೆಗೆ ಆಲ್ರೆಡಿ ವಿಷಯ ಗೊತ್ತಾಗಿದೆ, ಆದರೂ ಕೂಡ ನನ್ನ ತಂದೆ ಖುಷಿಯಾಗಿದ್ದಾರಲ್ಲ, ಸಂತೋಷವಾಗಿದ್ದಾರಲ್ಲ ಅಂತಂತ ಅವನು ಗಾಬರಿ ಪಟ್ಬಿಡ್ತಾನೆ. ಏಕೆಂದರೆ ಕೃಷ್ಣ ಆ ವಿಷಯ ಗೊತ್ತಿದ್ದು ಕೂಡ ನಗ್ತಾನೆ, ಮುಗುಳ್ನಗೆಯಿಂದನೇ ನಗ್ತಾ ಇದ್ದ. ಕೃಷ್ಣ ಹೇಳೋದು ಇಷ್ಟೇ, ನಿಮಗೆ ಯಾರಾದರೂ ಏನಾದರೂ ಅಂದರೆ ನಿಮಗಿಷ್ಟ ಆಗಲಿಲ್ವಾ, ಬಿಟ್ಬಿಡಿ, ಬಂದ್ಬಿಡಿ. ಆದರೆ ಅವ್ರ ಜೊತೆ ವಾದ ಮಾಡೋಕ್ಕೆ ಹೋಗಬೇಡಿ. ವಾದ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ನೀವು ಈ ನಿಮ್ಮ ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಬದಲಾವಣೆಗಳನ್ನ ನೀವು ಕಾಣ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ.